ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ, ಆಪ್ಕಿ ಅದಾಲತ್ಗೆ ನಿಮಗೆ ಸ್ವಾಗತ. ದಿಲ್ಲಿ ಹತ್ರ ಬರೇಲಿ ಅಂತ ಒಂದು ಸಿಟಿ ಇದೆ. ಸಾಕಷ್ಟು ವರ್ಷಗಳಿಂದ ಬೇರೆ ಬೇರೆ ವಿಚಾರಕ್ಕೆ ಅದು ಹೆಸರುವಾಸಿಯಾಗಿದೆ. ಮೊದಲನೇದು ಅಲ್ಲಿರುವಂತಹ ಹುಚ್ಚಾಸ್ಪತ್ರೆಗೆ, ಮತ್ತೆ ಎರಡನೇದು ಬರೇಲಿಯ ಜುಮ್ಕೆಗೆ. ನೀವು ಕೇಳ್ಪಟ್ಟಿರಬಹುದು, ಜುಮ್ಕಾ ಗಿರಾರೆ ಬರೇಲಿ ಕೆ ಬಾಜಾರ್ ಮೇ. ಆದ್ರೆ ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿರೋರು ಬರೇಲಿಯ ಹೆಸರನ್ನ ಇಡೀ ಜಗತ್ತಲ್ಲೇ ಬೆಳಗಿಸಿದ್ದಾರೆ. ಈ ಹುಡುಗಿ ಈಕೆ ಬರೇಲಿಯಿಂದ ಹೊರಗಡೆ ಹೋಗಿ ಇಡೀ ಜಗತ್ತಲ್ಲೇ ಭಾರತದ ಹೆಸರನ್ನ ಬೆಳಗಿಸಿದ್ದಾರೆ. ಇವರದ್ದು ಎಂಥ ವ್ಯಕ್ತಿತ್ವ ಅಂತಂದ್ರೆ, ಇವರು ಮುಂಬೈಗೆ ಹೋಗಿ ಇಡೀ ಸಿನಿಮಾ ಇಂಡಸ್ಟ್ರಿಯ ಹೃದಯವನ್ನ ಗೆದ್ದಿದ್ದಾರೆ. ನಾನೀಗ ಆಹ್ವಾನಿಸ್ತಾ ಇದ್ದೇನೆ ಕೋಟ್ಯಾಂತರ ಹೃದಯಗಳ ಒಡತಿ, ಸೆನ್ಸೇಷನಲ್ ಪ್ರಿಯಾಂಕಾ ಚೋಪ್ಡಾ. ಆಪ್ಕಿ ಅದಾಲತ್ನಲ್ಲಿ ಜನತೆ ಇದ್ದಾರೆ, ಕಟಕಟೆ ಇದೆ, ಆರೋಪಿ ಇದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕಾಗಿ ನಾವು ವಿಶೇಷ ವ್ಯಕ್ತಿಯನ್ನ ಆಮಂತ್ರಿಸಿದ್ದೇವೆ. ಜಡ್ಜ್ ಆಗಿ ಹಿಂದೂಸ್ತಾನ್ ಟೈಮ್ಸ್ನ HT ಸಿಟಿಯ ಎಡಿಟರ್ ಸೋನಲ್ ಕಾಲ್ರಾ ಅವರನ್ನ. ಸೋನಲ್ ಕಾಲ್ರಾ, ಇವತ್ತಿನ ಈ ವಿಶೇಷವಾದಂತ ಮೊಕದ್ದಮೆಯನ್ನ ಶುರು ಮಾಡೋದಕ್ಕಿಂತ ಮೊದಲು ಪ್ರಿಯಾಂಕಾ ಚೋಪ್ಡಾ ಅವರ ಮೇಲೆ ಆರೋಪ ಹೊರಿಸೋದಕ್ಕಿಂತ ಮುಂಚೆ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ಅನುಮತಿ ಕೇಳ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಅನುಮತಿ ಇದೆ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೆ. ಹಾಗಿದ್ರೆ ಮೊಕದ್ದಮೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಪ್ರಿಯಾಂಕಾ ಚೋಪ್ಡಾ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ದೊಡ್ಡ ಗ್ಲಾಮರಸ್ ಕಳ್ಳಿ ಎಂಬುದು. ಕೆಲವು ವರ್ಷಗಳ ಮುಂಚೆ ನಿಮ್ಮ ಹೆಸರು ಯಾವುದಕ್ಕೆ ಪ್ರಸಿದ್ಧಿಯಾಗಿತ್ತು ಅಂತಂದ್ರೆ, ನೀವು ಸಾಕಷ್ಟು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತೀರಾ ಅಂತ, ಹೌದಲ್ವಾ? ಇವಾಗ್ಲೂ ಇದೆ ಸರ್. ನಾನಂತೂ ಇತ್ತೀಚೆಗೆ ಕೇಳ್ಪಟ್ಟೆ ಇನ್ಕಮ್ ಟ್ಯಾಕ್ಸ್ನವರು ಬೆಳಿಗ್ಗೆನೆ ನಿಮ್ಮ ಮನೆಗೆ ಬಂದ್ಬಿಡ್ತಾರೆ ರೇಡ್ ಮಾಡೋದಕ್ಕೆ ಅಂತ. ಅಂಡ್ ನಾನ್ ಕೇಳಿದೀನಿ ಈ ತರ ತುಂಬಾ ದೊಡ್ಡ ಸ್ಟಾರ್ಸ್ ಜೊತೆ ಆಗುತ್ತೆ ಅಂತ. ನಾನ್ ತುಂಬಾ ಫ್ಲಾಟರ್ ಆದೆ. ಅಂದ್ರೆ ನಿಮ್ಗನ್ಸುತ್ತಾ ಒಂದ್ ವೇಳೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಗಳು ನಿಮ್ ಮನೆಗೆ ಇರ್ಬೋದೇನೋ, ಅವರೇ ನನಗೆ ಹೇಳಿದ್ರು ಇನ್ಫ್ಯಾಕ್ಟ್. ಆದ್ರೆ ಥೆಫ್ಟಿನ್ ವಿಷಯ ಅಂತ ಬಂದ್ರೆ, ಈ ಆರೋಪದ ಬಗ್ಗೆ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನ್ ಯಾವತ್ತೂ ಹಾಗ್ ಮಾಡಿಲ್ಲ. ಮತ್ತೆ ತುಂಬಾ ಈ ತರ ರೂಮರ್ಸ್ ಬಂದಿದೆ, ಅದು ಅನ್ಸಬ್ಸ್ಟಾನ್ಷಿಯಲ್ ಮತ್ತೆ ತಪ್ಪಾಗಿತ್ತು. ಅದ್ರ ಬಗ್ಗೆ ನಾನು ತುಂಬಾನೇ ಅಪ್ಸೆಟ್ ಆಗಿದೆ. ನಾನ್ ಈ ವಿಷಯ ಯಾವತ್ತೂ ತಪ್ಪು ಅಂತ ಹೇಳಿಲ್ಲ, ಮತ್ತೆ ರೇಡ್ ಆಗಿಲ್ಲ ಅಂತಾನೂ ಹೇಳಿಲ್ಲ, ಮತ್ತೆ ನನ್ಗೆ ಆ ವಿಷಯದಿಂದ ನಾಚಿಕೆ ಆಗಿದೆ ಅಂತಾನೂ ಯಾವತ್ತೂ ಹೇಳಿಲ್ಲ. ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತುಂಬಾ ರೆಸ್ಪಾನ್ಸಿಬಲ್ ಆಗಿರೋ ಡಿಪಾರ್ಟ್ಮೆಂಟ್, ಮತ್ತೆ ಅವ್ರ ಕೆಲಸ ಮಾಡ್ತಾ ಇದ್ರು, ಬಂದಿದ್ದಾರೆ ಅಂದ್ರೆ ಕರೆಕ್ಟ್ ಆಗಿ ಇರ್ಬೇಕು. ಇಲ್ಲಿ ತನಕ ನಾನು ಒನ್ ಆಫ್ ದ ಫ್ಯೂ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ದೀನಿ, ಮತ್ತೆ ಇದರಿಂದ ತುಂಬಾ ಪ್ರೈಡ್ ಫೀಲ್ ಮಾಡ್ತೀನಿ. ನಾನು ನ್ಯೂಸ್ ಪೇಪರ್ ನಲ್ಲಿ ಓದಿದೆ 6 ಕೋಟಿ ಕ್ಯಾಶ್ ಸರ್, ತಪ್ಪು ಹೇಳ್ಬೇಡಿ. 6 ಕೋಟಿ ಕ್ಯಾಶ್ ನನ್ ಮ್ಯಾಟ್ರಸ್ ಕೆಳಗಡೆ ಸಿಕ್ತು ಅಂತ ಒಂದ್ ಪೇಪರ್ ಹೇಳ್ತು. ಇಷ್ಟು ಕ್ಯಾಶ್ ಇರ್ಲಿ, ಇಷ್ಟು ನೋಟ್ ನಾನ್ ಲೈಫಲ್ಲಿ ನೋಡಿಲ್ಲ ಸರ್. 6 ಕೋಟಿ ಕ್ಯಾಶ್ ಅಂತ ಹೇಳಿದ್ದಾರೆ. 6 crore ಕ್ಯಾಶ್ ಅಂತ ಹೇಳಿದ್ರಲ್ಲ, ಆಯ್ತು ಬಿಡಿ, 6 crore ಇರ್ಲಿಲ್ಲ, ಎಷ್ಟಿತ್ತು? ನನ್ ಮನೇಲಿ ಎಷ್ಟು ಕೋಟಿನೂ ಕ್ಯಾಶ್ ಸಿಕ್ಕಿಲ್ಲ. ಓಕೆ, ನನಗನ್ನಿಸ್ತು 6 crores ಕಡಿಮೆ ಆಯ್ತು, 60 crores ಅಂತ ಹೇಳ್ತೀರಾ ಅಂತ. ಅಟ್ಲೀಸ್ಟ್ 10 ಹೇಳ್ಬೇಕಿತ್ತಲ್ವಾ? ಐ ಮೀನ್ ಸ್ವಲ್ಪ ರೆಸ್ಪೆಕ್ಟ್ ಇಟ್ಕೋಬೇಕಿತ್ತಲ್ಲ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದಾಗ ಬಾಗ್ಲನ್ನ ತೆಗ್ದಿದ್ಯಾರು? ಸರ್, ಯೂಶಲಿ ನಮ್ಮ ಮನೆಗಳಲ್ಲಿ ಯಾರು ಹೆಲ್ಪ್ ಅಂತ ಇರ್ತಾರಲ್ಲ, ಅವರೇ ಬಾಗಿಲ್ನ ತೆಗಿತಾರೆ. ಮತ್ತೆ ನನ್ ಮೇಡು ರಂಜಿತಾ ಅಂತ. ಮೇ ಬಿ ನಿಮ್ಮ ಮೇಡ್ ಅವರ ಮುಖ ಶಾಹಿದ್ ಕಪೂರ್ ತರ ಇರ್ಬೇಕು ಅನ್ಸುತ್ತೆ. ಇರ್ಬೋದೇನೋ. ನನ್ಗನ್ಸುತ್ತೆ ಯಾವ ನ್ಯೂಸ್ ಪೇಪರ್ ಇದ್ರ ಬಗ್ಗೆ ಬರ್ದಿತ್ತಲ್ಲ, ಆ ನ್ಯೂಸ್ ಪೇಪರ್ ಅವರು ಇನ್ಕಮ್ ಟ್ಯಾಕ್ಸ್ ಅವ್ರ ಜೊತೆ ನನ್ ಮನೆಗ್ ಬಂದಿದ್ರು ಅನ್ಸುತ್ತೆ. ಅದಕ್ಕೆ ಅವ್ರು ನೋಡಿದಾರೆ ಯಾರ್ ಬಾಗಿಲ್ ತೆಗ್ದಿದ್ದು ಅಂತ. ಮತ್ತೆ ನಾವು ನಗ್ತಿದೀವಿ, ಜೋಕ್ ಮಾಡ್ತಿದೀವಿ, ಬಟ್ ಆಕ್ಚುಲಿ ಇದು ತುಂಬಾ ಚೀಪ್ ವಿಷಯ. ಮತ್ತೆ ಯಾರೆಲ್ಲ ಹುಡುಗಿರ್ ಇಲ್ಲಿ ಕೂತಿದಾರಲ್ಲ, ಅವ್ರಿಗೆ ಅರ್ಥ ಆಗುತ್ತೆ ನಾನ್ ಹೇಗ್ ಫೀಲ್ ಮಾಡ್ತಿದ್ದೀನಿ ಅಂತ. ಅಂಡ್ ಇದು ತಪ್ಪು. ಮತ್ತೆ ನಿಮ್ ಹತ್ರ ಯಾವ್ದೇ ತರದ್ ಪ್ರೂಫ್ ಇಲ್ಲ, ಅಂಡ್ ಯಾವತ್ತೂ ಈ ತರ ಆಗಿಲ್ಲ ಕೂಡ. ಮತ್ತೆ ನೀವ್ ಬೇಸ್ಲೆಸ್ ರೂಮರ್ಸ್ ಮೇಲೆ ಒಂದ್ ಫ್ರಂಟ್ ಪೇಜ್ ನ್ಯೂಸ್ ಮಾಡ್ತೀರಾ, ಮತ್ತೆ ಹೆಡ್ಲೈನ್ ಟಿಕರ್ ಮಾಡ್ತೀರಾ. ನೀವೊಂದ್ ಹೆಣ್ಣಿನ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕಂಪ್ಲೀಟ್ ಆಗಿ ಮರ್ತ್ ಹೋಗಿ, ಮತ್ತೆ ನಾನು ಯಾರಿಗೋ ಒಬ್ಳಿಗೆ ಮಗಳ ಆಗ್ತೀನಿ, ಒಬ್ಳಿಗೆ ತಂಗಿ ಆಗ್ತೀನಿ. ಮತ್ತೆ ಈ ವಿಷಯ ಎಷ್ಟು ತಪ್ಪು ಅಂದ್ರೆ, ಈ ತರ ನ್ಯೂಸ್ನ ಇಷ್ಟು ಚೀಪ್ ಆಗಿ ಯಾವ್ ತರ ತೋರ್ಸಿದೀರಾ, ಯಾವ್ ತರ ಬರ್ದಿದ್ದೀರಾ ಅಂದ್ರೆ ಅದು ತುಂಬಾನೇ ತಪ್ಪು. ಇವಾಗ ನಾವ್ ಜೋಕ್ ಮಾಡ್ತಿದೀವಿ, ಆದ್ರೆ ನನ್ಗೂ ಮರ್ಯಾದೆ ಅನ್ನೋದಿದೆ.
ಸೊ ಐ ಡಿಡೆಂಟ್ ಟೇಕ್ ದಿಸ್ ವೆರಿ ಕೈಂಡ್ಲಿ ಆಟ್ ಆಲ್. ಕಮೀನೆ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಯಾವುದೋ ಒಂದು ಸೀನಲ್ಲಿ ಶಾಹಿದ್ ಕಪೂರ್ ಅಳಬೇಕಾಗತ್ತೆ. ಆಗ ನೀವು ಕೂಡ ಅವ್ರ ಜೊತೆ ಸೇರಿ ಅತ್ರಂತೆ. ಆಕ್ಚುಲಿ ಶಾಹಿದ್ ಕಪೂರ್ ನನ್ ಪ್ರಕಾರ ತುಂಬಾ ಒಳ್ಳೆ ಆಕ್ಟರ್ ಸರ್. ಮತ್ತೆ ನನ್ ಜೀವನದಲ್ಲಿ ಇದು 3 ಸಲ ಆಗಿದೆ ಅಷ್ಟೇ. ಒಂದು ಕಮಿನೆ ಇಂಟರ್ವೆಲ್ ಸೀನಲ್ಲಿ ಗುಡ್ಡು ಕ್ಯಾರೆಕ್ಟರ್ ಅಳ್ತಿರ್ಬೇಕಾದ್ರೆ ನಾನು ನನ್ನ ಲೈನೇ ಮರ್ತೋಗಿದ್ದೆ. ಯಾಕಂದ್ರೆ ಅವರು ಈ ಸೀನ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಅಂಡ್ ನನ್ಗೆ 2 ಸೆಕೆಂಡ್ ಆದ್ಮೇಲೆ ನೆನ್ಪಾಯ್ತು ನಾನು ಏನ್ ಹೇಳ್ಬೇಕಿತ್ತು ಅಂತ. ಯಾಕಂದ್ರೆ ಅದು ದೊಡ್ಡ ಮೋನೋಲಾಗ್ ಆಗಿತ್ತು. ಅಲ್ಲಿ ಅವರು ಅಳ್ತಾ ಅಳ್ತಾ ಹೇಳ್ತಾರೆ, ನೀನು ನನ್ಗೆ ಯಾಕೆ ಮೋಸ ಮಾಡ್ದೆ ಅಂತ, ನಾನು ತಡವರಿಸ್ತೀನಿ ಅಂತನಾ, ನೀನು ಯಾಕೆ ನಂತರನೇ ಪ್ರಿಟೆಂಡ್ ಮಾಡ್ತಿದ್ದೆ. ಒಂದ್ ವೇಳೆ ನೀವ್ ಆ ಮೂವಿ ನೋಡಿದ್ರೆ ಯುಲ್ ರಿಮೆಂಬರ್ ದಟ್ ಸೀನ್. ಹಿ ಡಿಡ್ ಇಟ್ ವೆರಿ ವೆರಿ ವೆಲ್. ಅವಾಗ ನಾನು ಅವ್ರ ಮುಂದೆ ಇದ್ದಾಗ ಆಸ್ ಅನ್ ಆಕ್ಟರ್ ನಾನ್ ನಿಜವಾಗ್ಲೂ ಮರ್ತೋಗಿದ್ದೆ ಏನ್ ಹೇಳ್ಬೇಕು ಅಂತ. ಐ ಗಾಟ್ ರಿಯಲಿ ಸಕ್ಡ್ ಇನ್ ಟು ಹಿಸ್ ಪರ್ಫಾರ್ಮೆನ್ಸ್. ಇದು ಮೊದಲನೇ ಸಲ ಶಾಹಿದ್ ಜೊತೆ ಆಯ್ತು, 2ನೇ ಸಲ ಶಾರುಖ್ ಜೊತೆ ಆಯ್ತು ಡಾನಲ್ಲಿ. ಅದ್ರಲ್ಲಿ ಒಂದ್ ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು. ಅವ್ರು ನನ್ ಕತ್ ಹಿಡ್ಕೊಂಡು ಏನೋ ಹೇಳ್ತಿದ್ರು. ಐ ಫಾರ್ಗಾಟ್ ಮೈ ಲೈನ್ಸ್ ಯಾಕಂದ್ರೆ ನಾನ್ ಹೆದ್ರೋದೆ ಸಡನ್ ಆಗಿ ಆಗಿದ್ದಕ್ಕೆ. ಅಂಡ್ 3ನೇ ಸಲ ರಿತಿಕ್ ಜೊತೆ ಕ್ರಿಶ್ ಅಲ್ಲಿ ಆಗಿತ್ತು. ಒಂದ್ ಸೀನಲ್ಲಿ ಅಗೇನ್ ಆ ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟು ಮೆಸ್ಮರೈಸ್ ಆಯ್ತು ಅಂದ್ರೆ ಐ ಫಾರ್ಗಾಟ್. ಎಲ್ಲಿ ತನಕ ಅಳೋ ವಿಷಯ ಇದೆಯೋ ಅದಲ್ಲ, ನಾನ್ ತುಂಬಾ ಅಡ್ಮೈರ್ ಮಾಡ್ತೀನಿ ಶಾಹಿದ್ನ ಆಸ್ ಅನ್ ಆಕ್ಟರ್. ಜನತೆಯಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಮೇಡಮ್, ನೀವು ಈಗ ತಾನೇ ಸರ್ ಹೇಳಿದ್ರು ನೀವು ಬರೇಲಿ ಅವರಾ? ನನ್ಗೊಂದೇಳಿ, ನೀವು ಬರೇಲಿ ಅವರಾ ಅಥವಾ ಪಂಜಾಬ್ ಅವರಾ ಅಂತ? ನಂದ್ ಆಕ್ಚುಲಿ ನನ್ ಲೈಫಲ್ಲೇ ತುಂಬಾ ಕನ್ಫ್ಯೂಷನ್ ಇದೆ. ನಾನ್ ಹೇಳ್ತೀನಿ ಇವಾಗ, ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ ಅಜ್ಜಿ ತಾತ ಅಂಬಾಲಾದವರು. ನನ್ ಪೇರೆಂಟ್ಸ್ ಸೈಡ್, ಐ ಮೀನ್ ನನ್ ಡ್ಯಾಡ್ ಕಡೆ. ನನ್ ಡ್ಯಾಡ್ ಫುಲ್ ಫ್ಯಾಮಿಲಿ ಅಂಬಾಲಾದಲ್ಲೇ ಇರ್ತಾರೆ. ಈವನ್ ನಾವು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲಾರು. ಬರೇಲಿಯಲ್ಲಿ ನಾನ್ ಹುಟ್ ಬೆಳ್ದಿತ್ತು. ಯಾಕಂದ್ರೆ ನಮ್ಮಪ್ಪ ಆರ್ಮಿಲಿದ್ರು. ಸೊ ಪೋಸ್ಟಿಂಗ್ ಅಲ್ಲಿತ್ತು. ಅಲ್ಲಿ ನಾನು ಹತ್ತತ್ರ 8 ವರ್ಷ ತನಕ ಇದ್ದೆ. ನಮ್ಮ ಮಮ್ಮಿ ಹುಟ್ಟಿದ್ದು ಮಡ್ರಾಸಲ್ಲಿ, ಆದ್ರೆ ಹುಟ್ ಬೆಳ್ದಿದ್ದೆಲ್ಲ ಜಾರ್ಖಂಡಲ್ಲಿ, ಜಮ್ಶೇದ್ಪುರಲ್ಲಿ ನಾನ್ ಹುಟ್ಟಿದ್ದು. ಮತ್ತೆ ನಮ್ಮ ಮಮ್ಮಿ ಅಪ್ಪ ಕಾಶ್ಮೀರಿಂದ, ಮತ್ತೆ ತಾಯಿ ಕೇರಳದಿಂದ. ನೀವೇ ಹೇಳಿ ಏನ್ ಹೇಳ್ಬೇಕು. ಮತ್ತೆ ನಾನು ಎಲ್ಲಾದ್ರೂ ನ್ಯಾಷನಲ್ ಇಂಟಿಗ್ರೇಷನ್ ಇದೆ ಅಂತಂದ್ರೆ ಅದು ಪ್ರಿಯಾಂಕಾ ಚೋಪ್ರಾ ಅವರ ಕುಟುಂಬದಲ್ಲಿ. ಅಬ್ಸಲ್ಯೂಟ್ಲಿ. ಅದಕ್ಕೆ ಮಿಸ್ ಇಂಡಿಯಾ ಆಗಿದ್ದು. ಮತ್ತೆ ಸ್ಕೂಲಿಂಗ್ ಅಮೆರಿಕದಲ್ಲಾಯ್ತು, ಅದಕ್ಕೆ ಮಿಸ್ ವರ್ಲ್ಡ್. ಸಿಂಪಲ್. ಹಾಗಾದ್ರೆ ನೀವು ಮ್ಯಾಮ್ ಪಂಜಾಬಲ್ಲಿ ಇಲ್ವಾ? ಸರಿ, ಹಾಗಾದ್ರೆ ನನ್ನ ಹೆಸರು ಪಂಜಾಬಲ್ಲಿರೋರು ಪಂಜಾಬಿ ಆಗ್ತಾರೆ, ಆ ಊರಲ್ಲಿರೋರು. ಮತ್ತೆ ನೀವು ಈಗ ಇಲ್ಲಿ? ಹಾಗಾದ್ರೆ ನಾನಿವಾಗ ಮುಂಬೈಲಿ ಇರ್ತೀನಿ, ಅದಕ್ಕೆ ಮಿಸ್ ಮುಂಬೈ ಹೋಗ್ತೀನಾ? ನೀವು ಪಂಜಾಬಲ್ಲಿ ವಾಸಿಸ್ತಿಲ್ಲ, ಅದಕ್ಕೆ ನೀವು ಪಂಜಾಬಿ ಅವರಲ್ವೇ ಅಲ್ಲ? ಇಲ್ಲ ಇಲ್ಲ ಇಲ್ಲ. ಐ ಥಿಂಕ್ ಜೀವನದಲ್ಲಿ ಇವ್ರ ಪ್ರಾಬ್ಲಮ್ ಏನು ಅಂತ ಅಂದ್ರೆ, ಅದು ನಿಮ್ ಯೋಚನೆ ತುಂಬಾ ಚಿಕ್ಕದು. ಮತ್ತೆ ನೀವು ಈ ವಿಷಯನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ನನ್ನ ಒಳಗಡೆ ಇಷ್ಟು ನ್ಯಾಷನಾಲಿಟೀಸ್ ಇದೆ ಅಂತ ಅಂದ್ರು. ಮತ್ತೆ ನಮ್ಮಪ್ಪ ಪಂಜಾಬಿಂದ ಆಗಿದ್ರು ಕೂಡ ನಾನು ಇಷ್ಟು ಪ್ರೈಡ್ ತಗೋತೀನಿ ನಾನ್ ಪಂಜಾಬಿ ಅಂತ. ಮತ್ತೆ ನನ್ ಹೆಸರು ಚೋಪ್ಡಾನೆ. ಮೇಡಮ್, ನಾನ್ ನಿಮ್ ಫಿಲಮ್ ಎಲ್ಲ ನೋಡಿದೀನಿ. ಮುಜ್ಸೆ ಶಾದಿ ಕರೋಗಿ ನಿಮ್ಮಿಂದ ಆ ಹಾಡ್ ಕೇಳ್ಬೋದಾ? ಹಾಡ್ ಹಾಡ್ಬೇಕಾ? ಹಾ. ಇಲ್ಲಿ ಆಪ್ಕೆ ಒಂದ್ ಸಾಲು. ಅದಾಲತ್ರಲ್ಲಿ. ನಾನ್ ಕೇಳ್ಪಟ್ಟೆ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಅಂತ. ಹಲೋ, ಅದ್ ಕರೆಕ್ಟ್ ಆಗೇ ಇದೆ. ಯಾವ್ದಾದ್ರೂ ಪರವಾಗಿಲ್ಲ ಮ್ಯಾಮ್. ಹಾಗಾದ್ರೆ ನಾನು ಡಾರ್ಲಿಂಗ್ ಹಾಡ್ಲಾ? 2 ಲೈನ್. ನೀವೆಲ್ಲ ಜಾಯ್ನ್ ಆಗ್ತೀರಾ? ಓಕೆ. डार्लिंग आंखों से आंखें चार करने दो, रोको ना मुझको प्यार करने दो, बेकैफ है बहारा बेचैन जाने यारा, बुलबुलों को अभी इंतजार करने दो, डार्लिंग आंखों से आंखें चार करने दो. ನಿಮಗೆ ಅವಕಾಶ ಸಿಕ್ಕರೆ ಹಾ. ನಿಜ ಜೀವನದಲ್ಲಿ ಏಕ್ ಖೂನ್ ಮಾಫ್, ನೀವು ಯಾರನ್ನು ಕೊಲೆ ಮಾಡ್ತೀರಾ? ನೀವ್ ನಿಜವಾಗ್ಲೂ ಈ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದೀರಾ? ಪಕ್ಕಾ? ನಿಮ್ದೇನೆ. ಪ್ರಿಯಾಂಕಾ, ನನ್ನಲ್ಲಿ ಇನ್ನೊಂದಷ್ಟು ಆರೋಪಗಳಿದೆ ನಿಮ್ಮ ಬಗ್ಗೆ. ಡೆಫಿನೆಟ್ಲಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಆಪ್ಕೆ ಅದಾಲತ್ನಲ್ಲಿ ಪ್ರಿಯಾಂಕಾ ಚೋಪ್ರಾ ಅವರ ಮೇಲೆ ಜನತೆಯ ಮೊಕದ್ದಮೆಯ ಮತ್ತೊಂದು ಸುತ್ತು. ಯಾರ ಹೆಸರು ಕೆ ಇಂದ ಶುರುವಾಗುತ್ತೋ, ಕಟ್ರೀನಾ, ಕರೀನಾ, ಕಂಗನಾ, ಎಲ್ಲರ ಜೊತೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಇದೇನ್ ಹೇಳ್ತಿದ್ದೀರಾ? ಕಂಗ್ನಾಗ್ ಯಾವಾಗ ಪ್ರಾಬ್ಲಮ್ ಆಯ್ತು? ಇದರಿಂದ ನಮಗ್ ಗೊತ್ತಾಗಿದ್ದೇನು ಅಂತಂದ್ರೆ ಉಳಿದಿಬ್ರು ಜೊತೆ ನಿಮ್ಗೆ ಸಮಸ್ಯೆ ಇದೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆಯನ್ನ ನಡೆಸ್ತಾ ಇದ್ದೇವೆ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇವೆ, ಸ್ಪಷ್ಟೀಕರಣ ಕೇಳ್ತಾ ಇದ್ದೇವೆ ಪ್ರಿಯಾಂಕಾ ಚೋಪ್ರಾ ಅವರಿಂದ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಮೇಲಿರುವ ಆರೋಪವೆಂದರೆ ಇವರು ಮೋಸ ಮಾಡುವುದರಲ್ಲಿ ಎತ್ತಿದ ಕೈ ಎಂಬುದು. ಪ್ರಿಯಾಂಕಾ, ನಿಮ್ಗೊಂದು ಹಳೆ ವಿಚಾರ ನೆನಪಿಸ್ತೇನೆ. ನಿಮ್ಗೆ ನ್ಯೂಯಾರ್ಕ್ನ ಸಮ್ಮರ್ ಸ್ಕೂಲ್ ನೆನಪಿದೆಯಾ?
ಇಲ್ಲ. ಅಲ್ಲೊಂದು ಪ್ರಾಜೆಕ್ಟ್ ಮಾಡೋ ವಿಚಾರದಲ್ಲಿ ನೀವು ಚೀಟಿಂಗ್ ಮಾಡಿದ್ರಿ. ಅಯ್ಯೋ ಸರ್, ನಾನಂತೂ ತುಂಬಾ ಚೆನ್ನಾಗಿ ಚೀಟಿಂಗ್ ಮಾಡ್ತೀನಿ. ನೋಡಿ, ಇದು ನಂದ್ ಕೆಲ್ಸ ಮತ್ತೆ ಕಾರ್ಯ. ಆಕ್ಟಿಂಗ್ ಅಂತೂ ಇನವೇ ಸುಳ್ಳೇ ಹೇಳ್ತಿದ್ದೀನಲ್ವಾ ನಾನು. ಕ್ಯಾರೆಕ್ಟರ್ ಆಗೋಗ್ತೀನಿ, ಇನ್ನೇನೋ ಆಗೋಗ್ತೀನಿ, ಲೈನ್ಸ್ ಹೇಳ್ತೀನಿ, ಕನ್ಸನ್ ಮಾಡ್ತೀನಿ, ಅದ್ ನನ್ ಕೆಲ್ಸ. ನೀವು ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಈ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಮುಂಚೆನೇ ಮುಂಚೆನೆ. ಇದರಲ್ಲಿ? ಮುಂಚಿಂದಾನೆ ನಾನ್ ತುಂಬಾ ಚೆನ್ನಾಗಿ ಸುಳ್ಳು ಹೇಳ್ತೀನಿ. ಅಂದ್ರೆ ಚಿಕ್ಕ ವಯಸ್ಸಿಂದನೇ ಈ ಕೆಲಸ ಮಾಡುವಂತ ಅಭ್ಯಾಸ ಇದೆ ನಿಮ್ಗೆ? ಹಾ, ನಾನ್ ಸ್ವಲ್ಪ ನಾಟಿ ಇದ್ದೆ ಆಕ್ಚುಲಿ ಸ್ಕೂಲಲ್ಲಿ. ಸ್ವಲ್ಪ ಸ್ವಲ್ಪ ನಾಟಿ ಇದ್ರಿ, ಆದ್ರೆ ಓದೋ ವಿಚಾರದಲ್ಲಿ ತುಂಬಾ ಚೆನ್ನಾಗಿದ್ರೆ, ಅದಕ್ಕೆ ನಿಮ್ಗೊಂದು ಹೆಸರಿಟ್ಟಿದ್ರು, ಸನ್ಶೈನ್. ಹಾ, ಆದ್ರೆ ನಾನ್ ಚೆನ್ನಾಗ್ ಓದ್ತಿದ್ದೆ ಅಂತಲ್ಲ, ಯಾವಾಗ್ಲೂ ನಾನ್ ನಗ್ತಿದ್ದೆ ಮತ್ತೆ ಚರ್ಪಿ ಆಗಿರ್ತಿದ್ದೆ. ಅದಕ್ಕೆ ನನ್ ಫ್ರೆಂಡ್ಸ್ ಸನ್ಶೈನ್ ಅಂತ ಕರೀತಿದ್ರು. ಆದ್ರೆ ನಾನು ಓದೋದ್ರಲ್ಲೂ ಚೆನ್ನಾಗೇ ಇದ್ದೆ ಆಕ್ಚುಲಿ. ಮತ್ತೆ ನೀವು ಆಕ್ಟ್ರೆಸ್ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ, ಇದು ನಿಜಾನ? ಸರ್, ಆಕ್ಟಿಂಗ್ ನನ್ನ ಲೈಫಲ್ಲಿ ಮಿಸ್ ವರ್ಲ್ಡ್ ಆಗಿ 2 ವರ್ಷ ಆದ್ಮೇಲೆ ಬಂತು. ಇದಕ್ಕೂ ಮುಂಚೆ ಇಂಜಿನಿಯರ್ ಆಗ್ಬೇಕು ಅಂತಿದ್ದೆ, ಏರೋನಾಟಿಕಲ್ ಇಂಜಿನಿಯರ್ ಆಗ್ಬೇಕು ಅಂತಿದ್ದೆ, ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. 17 ವರ್ಷ ಆಗಿತ್ತು ನನಗೆ ಮಿಸ್ ವರ್ಲ್ಡ್ ಆದಾಗ. ಐ ಥಿಂಕ್ ಅಟ್ 17 ನಿಮ್ಗೆ ಗೊತ್ತಿರಲ್ಲ ನಿಮ್ ಲೈಫಲ್ಲಿ ಏನಾಗ್ತಿರುತ್ತೆ ಅಂತ. ನನ್ ಇಡೀ ಲೈಫೇ ಚೇಂಜ್ ಆಗೋಗಿತ್ತು. ನಿಮ್ಮ ಪೇರೆಂಟ್ಸಿನ ಇಂಟರ್ವ್ಯೂ ಓದಿದ್ದೆ, ಅವ್ರು ಹೇಳಿದ್ರು ನೀವೊಂದ್ಸಲ ಹೇಳಿದ್ರಂತೆ ನೀವು ಕಸ ಗುಡ್ಸೋ ಕೆಲ್ಸಕ್ಕೆ ಸೇರ್ಕೋತೀನಿ ಅಂತ. ನನಗ್ 3 ವರ್ಷ ಇದ್ದಾಗ ಕಸ ಗುಡ್ಸೋದು ಅಂದ್ರೆ ತುಂಬಾ ಇಷ್ಟ ಇತ್ತು. ಮತ್ತೆ ನಾನ್ ಪರ್ಕೆ ತಗೊಂಡು ನನ್ನ ಇಡೀ ಮನೆ ಗುಡಿಸ್ತಾ ಇದ್ದೆ. ಅವಾಗ ನನ್ ತಾತ ನನ್ ಹಿಂದೆನೆ ಬರ್ತಿದ್ರು. ನನ್ ಕೈಯಲ್ಲಿ ಕೋಲಿದೆ, ಮತ್ತೆ ಪರ್ಕೆ ಮುಟ್ಟಿದ್ರೆ ಹೇಗ್ ಬೀಳುತ್ತೆ ಅಂದ್ರೆ, ನೀನ್ ಓದ್ತ್ಯಾ, ನೀನ್ ಡಾಕ್ಟರ್ ಆಗ್ತ್ಯಾ, ಇಂಜಿನಿಯರ್ ಆಗ್ತ್ಯಾ. ಅದಕ್ಕೆ ಕಸ ಗುಡ್ಸೋದು ಹೊರಟೋಯ್ತು. ಇವಾಗ ಬಂದ್ ನೋಡಿ ನೀವು ನನ್ ಮನೆ ಎಷ್ಟ್ ಗಲೀಜಾಗಿದೆ ಅಂತ. ಆದ್ರೆ ಜನಗಳ ಅನುಕರಣೆ ಮಾಡುವಂತ ಅಭ್ಯಾಸ ಇದೆಯಲ್ಲ, ಅದು ಚಿಕ್ಕ ವಯಸ್ಸಲ್ಲೇ ಶುರುವಾಗಿದ್ದ? ಹಾ, ಇತ್ತು. ಆದ್ರೆ ನನಗ್ ಗೊತ್ತಿರ್ಲಿಲ್ಲ ಅಲ್ವಾ ಆಕ್ಟರ್ ಆಗ್ತೀನಿ ಅಂತ ನಾನು. ಈಗಿನ ಕಾಲದಲ್ಲಿ ನೋಡಿ, ಆಕ್ಟಿಂಗ್ ಒಂದು ಪ್ರೊಫೆಷನ್ ಆಗೋಗಿದೆ. ಆದ್ರೆ ವೆನ್ ಐ ವಾಸ್ ಯಂಗ್ ಅಬೌಟ್, ನಾನೊಂದು 10-11 ವರ್ಷ ಆಗಿದ್ದಾಗ, ಅವಾಗ ಐ ನೆವರ್ ರಿಯಲಿ ಥಾಟ್ ನಾನ್ ಬರೇಲಿದ್ದು ಯು ಡೋಂಟ್ ಥಿಂಕ್ ನೀನ್ ಆಕ್ಟರ್ ಆಗ್ಬೋದು ಅಂತ, ಆರ್ ಆಕ್ಟಿಂಗ್ ಒಂದ್ ಪ್ರೊಫೆಷನ್ ಆಗ್ಬೋದು ಅಂತ. ಸೊ ಅನುಕರಣೆ ಅಂತೂ ನಾನು ಅದರ ಒಂದು ಮಾಡ್ತೀನಿ. ಉದಾಹರಣೆ ನಾವು ಸ್ಟೇಜ್ ಶೋ ನಲ್ಲಿ ನೋಡಿದ್ವಿ, ಶಾರುಖ್ ಖಾನ್ ಅವರ ಅನುಕರಣೆ ಮಾಡಿದ್ರಿ ನೀವು. ಹೌದು. ನಾನ್ ಹೇಳ್ದೆ ಅಲ್ಲ, ತಪ್ಪಾಗಿದ್ರೆ ಕ್ಷಮಿಸಿ ಅಂತ. ಮತ್ತೆ ಸ್ಟೇಜ್ ನ ಕೆಳಗಡೆ ಕೂತು ಅವ್ರು ಹೇಳ್ತಾ ಇದ್ರು, ಅಲ್ಲ ಇಲ್ಲೇನಾಗ್ತಾ ಇದೆ, ನಮ್ಮನ್ನ ತಮಾಷೆ ಮಾಡ್ತಾ ಇದ್ದಾರಲ್ಲ ಅಂತ. ಆ, ಆದ್ರೆ ಅದೆಲ್ಲ ಥ್ಯಾಂಕ್ ಗಾಡ್ ಅವರು ನಕ್ಕಿದ್ರು, ಮತ್ತೆ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ತಮಾಷೆನೆ ಮಾಡ್ತಿದ್ದೆ ನಾನಂತೂ. ಜನ ಹೇಳ್ತಾರಲ್ಲ ಇಂಗ್ಲಿಷಲ್ಲಿ ಒಂದ್ ಫ್ರೇಸ್, ಇಮಿಟೇಷನ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಫ್ಲಾಟರಿ. ಮತ್ತೆ ಸಲ್ಮಾನ್ ಅವರ ದಬಾಂಗ್ ರೋಲ್ ಅನ್ನ ನೀವು ಅನುಕರಣೆ ಮಾಡಿ ತೋರಿಸಿದ್ರಲ್ಲ, ಜನ ಅದನ್ನು ಕೂಡ ತುಂಬಾ ಮೆಚ್ಕೊಂಡ್ರು. ಹೌದು. ಐ ಥಿಂಕ್ ಐ ವಾಸ್ ವೆರಿ ಗ್ರೇಟ್ಫುಲ್ ದಟ್ ಆ ಅವಾರ್ಡ್ ಫಂಕ್ಷನ್ ಅಲ್ಲಿ. ಆಕ್ಚುಲಿ ನಂಗೆ ತುಂಬಾ ಬೋರ್ ಆಗುತ್ತೆ ಸೇಮ್ ಥಿಂಗ್ಸ್ ಮಾಡಿ. ಎಲ್ಲ ಅವಾರ್ಡ್ ಫಂಕ್ಷನ್ ಅಲ್ಲೂ ಬರ್ತೀವಿ, ನಮ್ ಸಾಂಗ್ಸ್ ನ ಕಂಪೈಲ್ ಮಾಡ್ತೀವಿ, ಅದಕ್ಕೆ ಪರ್ಫಾರ್ಮ್ ಮಾಡ್ತೀವಿ. ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್ ಇನ್ ಈಚ್ ಒನ್. ಸೊ ಐ ಆಮ್ ಗ್ಲಾಡ್ ದಟ್ ಎಲ್ಲಾರ್ಗೂ ನನ್ನ ಪರ್ಫಾರ್ಮೆನ್ಸ್ ಇಷ್ಟ ಆಯ್ತು, ಮತ್ತೆ ನಾನು ಡಿಫ್ರೆಂಟ್ ಆಗಿ ಮಾಡ್ದೆ ಅಂತ. ಮತ್ತೆ ಸಲ್ಮಾನ್ ಅವರು ಅದನ್ನ ತಪ್ಪಾಗಿ ತಿಳ್ಕೊಳ್ಳಿಲ್ಲ. ಐ ಹೋಪ್ ನಾಟ್. ಐ ಡೋಂಟ್ ಥಿಂಕ್ ಸೊ. ಆಗ್ಲೇ ನಾನು ಹೇಳಿದ್ನಲ್ಲ, ಇಮಿಟೇಷನ್ ಇಸ್ ದ ನಾನ್ ಬೆಸ್ಟ್ ಕೇಳ್ಪಟ್ಟೆ ಫಾರ್ಮ್ ಆಫ್ ಸಾಕಷ್ಟು ಫ್ಲಾಟರಿ. ವರ್ಷಗಳಿಂದ ನೀವು ಅವ್ರ ಜೊತೆ ಮಾತಾಡ್ತಾ ಇಲ್ವಂತೆ. ನಾನಂತೂ ಅವ್ರನ್ನ ಕೇಳಿಲ್ಲ, ಅವ್ರು ನನ್ಗೆ ಹೇಳೂ ಇಲ್ಲ. ಅಂದ್ರೆ ಹಳೆ ಜಗಳ ಏನಿತ್ತಲ್ಲ ಅದು ಮುಗಿತಾ? ನನ್ಗಂತೂ ಗೊತ್ತೇ ಇರ್ಲಿಲ್ಲ ಜಗಳ ಇತ್ತು ಅಂತ. ನೀವೇ ಹೇಳ್ತಿದ್ದೀರಾ ನನ್ಗೆ. ನಾನಿದನ್ನ ಪೇಪರ್ ರಿಪೋರ್ಟ್ ನಲ್ಲಿ ಓದಿದ್ದೆ. ಅವರಂತೂ ಪೇಪರ್ಸ್ನ ನೀವು ಬಿಲೀವ್ ಮಾಡಿದ್ರೆ ಸರ್, ನನ್ ಲೈಫೇ ಚೇಂಜ್ ಆಗ್ಬಿಡತ್ತಷ್ಟೇ. ಮತ್ತೆ ಪೇಪರ್ ನಲ್ಲಿ ಇನ್ನೊಂದು ವಿಚಾರ ಬರ್ದಿದ್ರು, ಕಟ್ರೀನಾ ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅಂತ. ಅದನ್ನ ನೀವ್ ಕಟ್ರೀನಾನ್ ಕೇಳ್ಬೇಕಲ್ವಾ. ಈ ಪ್ರಶ್ನೆಗೆ ಉತ್ತರ ನಾನು ಇವಾಗ ಹೇಗ್ ಕೊಡ್ಲಿ ಹೇಳಿ? ಆಮೇಲೆ ನೀವ್ ಹೇಳ್ತೀರಾ ಆರೋಪಿ ನಾನು. ನನ್ನ ಕೇಳಿ, ನಾನ್ ಬೇಡ ಅಂತ ಹೇಳಿದ್ನಾ? ಹಾ, ಆದ್ರೆ ಒಂದು ಸಿನಿಮಾದಲ್ಲಿ ಅವ್ರು ನಿಮ್ ಜೊತೆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ, ಅದ್ ನಿಜ ಅಲ್ವಾ? ಅವ್ರ ಫಿಲ್ಮ್ಗಿಲ್ಲ ಅಂತ ಹೇಳಿದಾರೆ. ನನ್ನಿಂದಾನೋ ಇಲ್ವೋ ಅನ್ನೋದನ್ನ ನೀವ್ ಅವ್ರನ್ನೇ ಕೇಳ್ಬೇಕಾಗತ್ತೆ. ನಿಮ್ಗೇನನ್ಸತ್ತೆ? ನನ್ಗನ್ಸಲ್ಲ ಯಾವ್ದೇ ಆಕ್ಟ್ರೆಸ್ ನನ್ನಿಂದಾಗಿ ಈ ತರ. ಕಟ್ರೀನಾ ಅಂತೂ ತುಂಬಾ ದೊಡ್ಡ ಸ್ಟಾರ್. ಐ ಡೋಂಟ್ ಥಿಂಕ್ ಅವ್ರು ಹಾಗ್ ಮಾಡ್ತಾರೆ ಅಂತ. ನೀವಂತೂ ಡಿಪ್ಲೊಮ್ಯಾಟಿಕ್ ರೀತಿನಲ್ಲಿ ಉತ್ತರ ಕೊಡ್ತಾ ಇದ್ದೀರಾ. ಹಾಗೇನಿಲ್ಲ, ನನಗ್ ನಿಜವಾಗ್ಲೂ ಅನ್ಸ್ತಾ ಇಲ್ಲ ಅವ್ರು ಇಷ್ಟು ದೊಡ್ಡ ಸ್ಟಾರ್ ಆಗಿ ಹೀಗೆ ಯಾಕೆ ಮಾಡ್ತಾರೆ. ಐ ಡೋಂಟ್ ಥಿಂಕ್ ಸೊ. ಓಕೆ, ಅವ್ರು ಮಾಡ್ಲಿಲ್ಲ ಅಂತಂದ್ರೆ ಕರೀನಾ ಯಾಕೆ ಮಾಡ್ತಾರೆ ಹೇಳಿ? ಇದನ್ನು ನೀವ್ ಅವ್ರನ್ನೇ ಕೇಳ್ಬೇಕು. ಎಲ್ಲಾರ್ ಪ್ರಶ್ನೆ ನನಗೆ ಕೇಳ್ತಿದ್ದೀರಾ. ನಾನೆಲ್ಲಿದ್ದೀರಾ, ಅವ್ರೆಲ್ಲಿದ್ದಾರಾ? ನಾನ್ ನಿಮ್ಮನ್ನ ಕೇಳ್ಬೇಕು ಅಂತ ಇದ್ದೀನಿ. ಯಾರ ಹೆಸರು ಕೆ ಇಂದ ಶುರುವಾಗುತ್ತೋ, ಕಟ್ರೀನಾ, ಕರೀನಾ, ಕಂಗನಾ, ಎಲ್ರ ಜೊತೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ. ಕಂಗ್ನಾಗ್ ನನ್ನಿಂದ ಪ್ರಾಬ್ಲಮಾ? ಇಲ್ಲ. ಇದೇನ್ ಹೇಳ್ತಿದ್ದೀರಾ? ಕಂಗ್ನಾಗ್ ಯಾವಾಗ ಪ್ರಾಬ್ಲಮ್ ಆಯ್ತು? ಇದರಿಂದ ನಮಗ್ ಗೊತ್ತಾಗಿದ್ದೇನು ಅಂತಂದ್ರೆ, ಉಳಿದಿಬ್ರು ಜೊತೆ ನಿಮ್ಗೆ ಸಮಸ್ಯೆ ಇದೆ. ಇಲ್ಲ. ನಿಮ್ಮೆಲ್ರ ಚಪ್ಪಾಳೆ ಆದ್ಮೇಲೆ ನಾನು ಹೇಳ್ತೀನಿ,
ಮೀಡಿಯಾದವ್ರು ಈ ತರ ಕತೆ ಬರ್ದಿರೋದ್ರಿಂದ ನನಗ್ ಗೊತ್ತಾಯ್ತು ಅವ್ರಿಗೆ ನನ್ನಿಂದ ಈ ತರ ಪ್ರಾಬ್ಲಮ್ ಇದೆ ಅಂತ. ಇಲ್ಲ ಅಂದ್ರೆ ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಮೀಟ್ ಮಾಡ್ದಾಗಂತೂ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ನಾವೀಗ ಮೀಡಿಯಾದವ್ರು ಹೇಳಿರೋ ಕತೆನ ನಂಬೇಕಾದ್ರೆ ಒಂದ್ ಜಾಗದಲ್ಲಿ ಶೂಟಿಂಗ್ ನಡೀತಾ ಇತ್ತು, ಕರೀನಾ ಅಲ್ಲಿಗೆ ಬಂದಿದ್ರು, ಮತ್ತೆ ನೀವು ಅವ್ರನ್ನ 3 ಗಂಟೆಗಳ ಕಾಲ ವೇಟ್ ಮಾಡ್ಸಿದ್ರಿ. ಮತ್ತೆ ನೀವಂತೂ ಇದನ್ನ ಬರ್ದಿರಲ್ಲ, ಯಾಕಂದ್ರೆ ಮೀಡಿಯಾದವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಈ ವಿಷಯದಲ್ಲಿ. ನಾನು ಮತ್ತೆ ಕರೀನಾ ಅರ್ಧ ಗಂಟೆ ಕುತ್ಕೊಂಡ್ ಮಾತಾಡ್ತಿದ್ವಿ, ಯಾಕಂದ್ರೆ ಅವಳ ಶೋ ಟೈಮಿಂಗ್ಸ್ ಅರ್ಧ ಗಂಟೆ ಅರ್ಲಿ ಕೊಟ್ಟಿದ್ರು. ಅದಕ್ಕೆ ನಾನ್ ಹೋಗಿ ಕರೀನಾಗ್ ಹೇಳ್ದೆ, ಇಲ್ಲ ಬೇಬ್ ನೀನ್ ಮನೆಗ್ ಹೋಗು, ನನ್ ಪ್ರೊಡಕ್ಷನ್ ಅಲ್ಲಿ ಟೈಮ್ ಆಗುತ್ತೆ. ಅವಾಗ ಅವಳ ಮನೆಗ್ ಹೋಗಿ ಬೆಳಗ್ಗೆ ಬಂದ್ಲು. ಈ ಮಾತಂತೂ ಯಾರು ಬರೆಯಲ್ಲ, ನಿಮ್ಗಂತೂ ಆಯ್ತು. ಬರೀಲೇಬೇಕಲ್ವಾ ನಮ್ಮಿಬ್ರಿಗೆ ಇವತ್ತು ಜಗಳ ನೀವು ಆಗಿದೆ ನಮ್ಗೆ ಹೇಳಿ ಅಂತ. ಅರ್ಧ ಗಂಟೆ ಕೂತು ಏನ್ ಮಾತಾಡಿದ್ರಿ, ಯಾರ ತುಂಬಾ ಬಗ್ಗೆ ವಿಷಯಗಳ ಮಾತಾಡಿದ್ರಿ ಬಗ್ಗೆ ಅಂತ? ಮಾತಾಡಿದ್ವಿ ನಾವು. ಅವಳು ಯಾವ ಸೆಟ್ ಅಲ್ಲಿ ಕೆಲಸ ಮಾಡ್ತಿದ್ಲು, ನಾನ್ ಅಲ್ಲಿ ಹೋಗಿದ್ದೆ, ಮತ್ತೆ ಅವಳು ಹಾಲಿಡೇಗೆ ಎಲ್ಲಿ ಹೋಗ್ತಿದ್ದಾಳೆ, ನಾನೆಲ್ಲಿ ಹೋಗ್ತಾ ಇದೀನಿ, ಮತ್ತೆ ಯಾವ ಫಿಲ್ಮ್ ಕೆಲಸ ಮಾಡ್ತಿದೀನಿ, ತುಂಬಾ ವಿಷಯಗಳು ಮಾತಾಡಿದ್ವಿ. ಅಲ್ಲಿ ಶಾಹಿದ್ ಕಪೂರ್ ಹೆಸರು ಬರ್ಲಿಲ್ವಾ? ಇಲ್ಲ, ಬಂದಿದ್ರು, ನಾನ್ ಯಾಕೆ ನಿಮ್ಗೆ ಹೇಳಿ. ಇದೇ ನೋಟಲ್ಲಿ Thank ನಾವೀಗ you. ಒಂದು ಬ್ರೇಕ್ ಅನ್ನ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಜನತೆಯ ಪರವಾಗಿ ಪ್ರಿಯಾಂಕಾ ಚೋಪ್ಡಾ ಅವರ ಮೇಲೆ ಹೊರಿಸೋಣ ಮತ್ತೊಂದು ಆರೋಪವನ್ನ. ಅಪಾಯಕಾರಿ ಆಟವನ್ನ ಆಡೋದಕ್ಕೆ ಅಕ್ಷಯ್ ಕುಮಾರ್ ಅವರಿಂದ ಟ್ರೈನಿಂಗ್ ತಗೊಂಡ್ರ, ಏನಾದ್ರೂ ಲೆಸನ್ ಹೇಳ್ಕೊಟ್ರ ಅವರು? ಅವಶ್ಯಕತೆ ಬರ್ಲಿಲ್ಲ. ಅಪಾಯಕಾರಿ ಆಟ ಅಂದ್ರೆ ನನ್ಗಿಷ್ಟ. ಅಥವಾ ಅವ್ರ ಜೊತೆ ಕೂಡ ಆ ಕ್ಯಾಟಗರಿ ಬಗ್ಗೆ ಮಾತಾಡ್ಲಿಲ್ವಾ? ಇಲ್ಲ, ನಾನ್ ಮೋಸ್ಟ್ಲಿ ಆ ಕ್ಯಾಟಗರಿಲಿಲ್ಲ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅವರಿಂದ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಫಿಲ್ಮ್ ಸ್ಟಾರ್ ಪ್ರಿಯಾಂಕಾ ಚೋಪ್ಡಾ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಪ್ರಿಯಾಂಕಾ ಚೋಪ್ರಾ ಮೇಲಿರುವ ಆರೋಪವೆಂದರೆ ಇವರು ಬೇರೆಯವರನ್ನು ಇವರ ಮುಂದೆ ಏನೂ ಇಲ್ಲ ಎಂದುಕೊಳ್ಳುತ್ತಾರೆ ಎಂಬುದು. ಪ್ರಿಯಾಂಕಾ ಅವರೇ, ನೋಡಿ, ನೀವು ಈ ಮಾತನ್ನ ಒಪ್ಕೊಳ್ತೀರಾ, ಮತ್ತೆ ಈಗ ಕೂಡ ಒಪ್ಕೊಂಡಿದ್ದೀರಾ. ನೀವು ತುಂಬಾನೇ ದೊಡ್ಡ ಕಳ್ಳಿ, ಮತ್ತೆ ಚೀಟರ್ ಅಂತ ಕೂಡ, ಮತ್ತೆ ಆರೋಗ್ಯಂಟ್ ಅಂತ ಕೂಡ ಒಪ್ಕೊಂಡಿದ್ದೀರಾ. ಒಂದ್ ವೇಳೆ ನಿಮ್ಮನ್ನ ನೀವು ನಿಮ್ ಕಣ್ಣಲ್ಲಿ ಬೆಸ್ಟ್ ಅಂತ ಅನ್ಕೊಳ್ಳೋದು ಆರೋಗ್ಯನ್ಸ್ ಅಂತ ಅಂದ್ರೆ ನಾನು ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ನೀವೇ ನಂಬರ್ 1, ನಿಮ್ ಮುಂದೆ ಯಾರು ಇಲ್ಲ ಅಂತ. ಇಲ್ಲ, ನಾನು ಯಾವ್ ಕೆಲ್ಸದಲ್ಲಿ ನಾನ್ ತೊಡಗಿಸ್ಕೋತೀನೋ ಅದ್ರಲ್ಲಿ ನಾನ್ ಬೆಸ್ಟ್ ಕೊಡಕ್ ಇಷ್ಟಪಡ್ತೀನಿ. ನನ್ನ ಲೈಫಲ್ಲಿ ನನ್ಗೆ ಯಾವ್ದೇ ರೀತಿ ಡಿಫ್ರೆನ್ಸ್ ಆಗಲ್ಲ. ಅವ್ರ ಫಿಲ್ಮ್ ಚೆನ್ನಾಗಾಯ್ತೋ ಇಲ್ವೋ, ಅಥವಾ ಅವ್ರ ಲೈಫಲ್ಲಿ ಏನ್ ಮಾಡ್ತಿದಾರೆ ಏನ್ ಮಾಡ್ತಿಲ್ಲ, ಯಾಕಂದ್ರೆ ನನ್ನ ಲೈಫಲ್ಲಿ ನನಗೆ ದೇವರು ತುಂಬಾನೇ ಕೊಟ್ಟಿದ್ದಾನೆ. ಅದಕ್ಕೆ ನಾನು ತುಂಬಾ ಕಂಟೆಂಟ್ ಆಗಿದ್ದೀನಿ. ಅದನ್ನ ನೀವು ಆರೋಗ್ಯನ್ಸ್ ಅಂತೀರಾ ಅಂದ್ರೆ ಕರೆಕ್ಟ್ ಆಗಿದೆ. ಅಂದ್ರೆ ಇದು ಆರೋಗ್ಯನ್ಸ್ ಅಂತ ನಿಮ್ಗೆ ಅನ್ಸೋದಿಲ್ವಾ? ಕರೀನಾ ಏನೂ ಅಲ್ಲ, ಕಟ್ರೀನಾ ಏನೂ ಅಲ್ಲ, ನಾನೇ ಎಲ್ಲ, ಎಲ್ರಿಗಿನ್ನ ಹಾಟ್ ಆಗಿದ್ದೀನಿ. ಇಲ್ಲ, ನಾನ್ ಯಾವತ್ತೂ ಹೇಳಿಲ್ಲ ಕರೀನಾ ಏನೂ ಅಲ್ಲ, ದೀಪಿಕಾ ಏನೂ ಅಲ್ಲ, ಕಟ್ರೀನಾ ಏನೂ ಅಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನಾನು ನನ್ ಕಣ್ಣಲ್ಲಿ ನನ್ ಕೆಲ್ಸನ ತುಂಬಾ ಗಮನ ಇಟ್ ಮಾಡ್ತೀನಿ, ಮತ್ತೆ ರೆಸ್ಪೆಕ್ಟ್ ಕೊಡ್ತೀನಿ. ಬೇರೆಯವ್ರ ಬಗ್ಗೆ ನಾನ್ ಯಾವತ್ತೂ ಮಾತಾಡಿಲ್ಲ. ಮತ್ತೆ ಸ್ವಲ್ಪ ದುರಾಸೆ ಕೂಡ, ಎಲ್ಲ ರೋಲ್ ನನಗೆ ಬೇಕು ಅಂತೀರಿ. ಬೇಕು ಅನ್ನಲ್ಲ, ಯಾವ್ ರೋಲ್ಸ್ ನನಗ್ ಬರುತ್ತಲ್ಲ ಅದನ್ ನಾನ್ ಮಾಡಕ್ ಇಷ್ಟಪಡ್ತೀನಿ. ನಾನು ಬೈ ಗಾಡ್ಸ್ ಗ್ರೇಸ್ ಯಾವತ್ತೂ ನನ್ಗಾಗಿಲ್ಲ ನಾನು ಕೆಲ್ಸ ಕೇಳೋ ಹಾಗೆ ಅಥವಾ ಹೇಳೋ ಹಾಗೆ ನನ್ಗೀ ಫಿಲ್ಮ್ ಮಾಡಕ್ ಇಷ್ಟ, ನನ್ಗೀ ಫಿಲ್ಮ್ ಕೊಡಿ ಅಂತ ಯಾವತ್ತೂ ಇಲ್ಲ. ಎಷ್ಟೆಲ್ಲ ಸಿನಿಮಾಗಳು ನನಗ್ ಬಂದಿದ್ಯಲ್ಲ, ಬೈ ಗಾಡ್ಸ್ ಗ್ರೇಸ್ ಅದಾಗದೇ ಬಂದಿದೆ, ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ನನ್ಗೆ ಯಾರು ಗೊತ್ತೇ ಇರ್ಲಿಲ್ಲ. ಸೊ ಅದಾಗಿದೆ, ಅಂಡ್ ಇದೆಲ್ಲ ನನಗ್ ಮೆರಿಟ್ ಅಲ್ಲೇ ಸಿಕ್ಕಿದೆ. ಸೊ ಇದನ್ನ ನಾನು ನನ್ನಿಂದ ತಗೊಳಕ್ ಇಷ್ಟಪಡಲ್ಲ. ಅಂಡ್ ಎಲ್ಲ ಫಿಲ್ಮ್ ನನಗೆ ಸಿಗ್ಬೇಕು, ನಾನೇ ಮಾಡ್ತೀನಿ, ಖಂಡಿತ ಇಲ್ಲ. ನನಗ್ ಫಿಲ್ಮ್ ಇಷ್ಟ ಆಗಿಲ್ಲ ಅಂದ್ರೆ ನನ್ಗೆ ಇಲ್ಲ ಹೇಳಕ್ ಪ್ರಾಬ್ಲಮ್ ಆಗುತ್ತೆ, ಯಾಕಂದ್ರೆ ನನ್ಗೆ ಇದನ್ನೂ ಮಾಡ್ಬೇಕು. ಈ ಮಾತು ನಿಜಾನ? ದೋಸ್ತಾನ ಮತ್ತೆ ಕಮೀನೆ ಸಿನಿಮಾಗಳಿಂದ ನಿಮ್ಗೆ ಸಾಕಷ್ಟು ಪ್ರಶಂಸೆ ಸಿಕ್ತು, ಆದ್ರೆ ನೀವು ಈ ಸಿನಿಮಾಗಳನ್ನ ಮಾಡೋದಿಲ್ಲ ಅಂತ ಮೊದ್ಲಿಗೆ ಹೇಳಿದ್ರಂತೆ. ಇಲ್ಲ, ದೋಸ್ತಾನಾಗೆ ಇಲ್ಲ ಅಂತ ಹೇಳಿರ್ಲಿಲ್ಲ, ಕಮೀನೆಗಿಲ್ಲ ಅಂತ ಹೇಳಿದ್ದೆ, ಫ್ಯಾಷನ್ಗಿಲ್ಲ ಅಂತ ಹೇಳಿದ್ದೆ ನಾನು. ಫ್ಯಾಷನ್ ಕೂಡ ಮಾಡಲ್ಲ ಅಂತಿದ್ರೆ? ಫ್ಯಾಷನ್ ನನ್ನ ಹತ್ರ ನಾನು ಇಂಡಸ್ಟ್ರಿಗೆ ಬಂದು 2-3 ವರ್ಷ ಆಗಿದ್ದಾಗ ಬಂದಿತ್ತು, ಆವಾಗ ಬಂದಿತ್ತು. ಸೊ ನನ್ಗೆ ಆವಾಗ ನನ್ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಈ ಥರದೊಂದು ಫಿಲಮ್ನ ನನ್ ಶೋಲ್ಡರ್ ಮೇಲೆ ನಾನ್ ಹೇಗ್ ಕ್ಯಾರಿ ಮಾಡ್ತೀನಿ ಅಂತ. ಸೊ ನಾನ್ ಮಧುರ್ ಅವ್ರ ಹತ್ರ ಹೇಳಿದ್ದೆ, ಸರ್ ಐ ಡೋಂಟ್ ಥಿಂಕ್ ನಾನ್ ಮಾಡ್ಬೋದು, ನನ್ನಿಂದ ಆಗಲ್ಲ. ಆದ್ರೆ ಅವ್ರ ಕಾನ್ಫಿಡೆನ್ಸ್ ನನ್ ಮೇಲೆ ಎಷ್ಟಿತ್ತು ಅಂದ್ರೆ, ನಾನ್ ಈ ಫಿಲ್ಮೇ ಮಾಡಲ್ಲ, ನೀನ್ ಆಕ್ಟ್ ಮಾಡಲ್ಲ ಅಂದ್ರೆ. ಸೊ ಇದನ್ ಮಾತಾಡ್ತಾ ಹಿ ಕನ್ವಿನ್ಸ್ಡ್ ಮೀ ಟು ಡೂ ಇಟ್, ಟು ಬಿ ಏಬಲ್ ಟು ಡೂ ಇಟ್, ನಾನ್ ಮಾಡ್ಬೋದು ಅಂತ. ಸೊ ನಾನ್ ತುಂಬಾ ಗ್ರೇಟ್ಫುಲ್ ಅವರಿಗೆ, ನನ್ ಮೇಲೆ ಅಷ್ಟು ವಿಶ್ವಾಸ ಇಟ್ರು ಅಂತ. ಕಮೀನೆ, ನೀವ್ ಆ ಫಿಲ್ಮ್ ನೋಡಿದ್ರೆ ನಿಮಗ್ ಗೊತ್ತಿರುತ್ತೆ, ಅದ್ರಲ್ಲಿ ಬರೀ ನಂದ್ 8 ಸೀನ್ ಇದೆ ಅಷ್ಟೇ ಆ ಫಿಲ್ಮಲ್ಲಿ. ಆವಾಗ ನಾನು ವಿಶಾಲ್ ಸರ್ ಹತ್ರ ಹೇಳಿದೆ, ಅಯ್ಯೋ ಇದ್ರಲ್ಲಿ ಬರೀ 8 ಸೀನ್ ಇದೆ. ಆವಾಗ ಅವ್ರು ಹೇಳಿದ್ರು, ಸ್ಕ್ರಿಪ್ಟ್ ಕೇಳು, ಅಟ್ಲೀಸ್ಟ್ ಕೇಳು ನೀನು. ಅವರು ಮಯಾಮಿ ಬಂದಿದ್ರು, ನನಗ್ ನೆನ್ಪಿದೆ, ದೋಸ್ತಾನ ಶೂಟಿಂಗ್ ಮಾಡ್ತಿದ್ದೆ, ಮತ್ತೆ ಅಲ್ಲಿ ಬಂದು ನರೇಟ್ ಮಾಡಿದ್ರು ಸ್ಕ್ರಿಪ್ಟ್, ಅಂಡ್ ಅವ್ರು ಹೇಳಿದ್ರು, ಡ್ಯೂ ಯು ಟ್ರಸ್ಟ್ ಮೀ? ಅಂಡ್ ಐ ಥಿಂಕ್ ವಿಶಾಲ್ ಸರ್ ಇಂಡಿಯಾಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಮೇಕರ್ ಅಂತ. ಅವರು ಹಿ ಡಸಂಟ್ ಗೆಟ್ ಸ್ಕೇರ್ ಟು ಪುಷ್ ದ ಎನ್ವೆಲಪ್, ಏನೋ ಡಿಫ್ರೆಂಟ್ ಆಗಿ ಮಾಡಕ್ಕೆ. ಸೊ ಅದಕ್ಕೇನೆ ಅವ್ರ ಈ ತರ ಹೇಳಾದ್ಮೇಲೆ ನಾನು ಅವ್ರಿಗೆ ಹೇಳ್ದೆ, ಐ ಆಮ್ ಗ್ರೀಡಿ ಟು ವರ್ಕ್ ವಿತ್ ಯು, ಐಲ್ ಡೂ ದ ಫಿಲ್ಮ್. ಆದ್ರೆ ದೋಸ್ತಾನ ಮಾಡುವಂತ ಸಂದರ್ಭದಲ್ಲಿ ಕಮೀನೆ ಅಂತ ಸಿನಿಮಾ ಒಪ್ಕೊಳ್ಳೋದು ಕಾನ್ಫ್ಲಿಕ್ಟ್ ಆಗಿರ್ಬೇಕಲ್ವಾ?
ಇಲ್ಲ ನಾನ್ ಸ್ಟೈಲಲ್ಲಿ ಯಾವಾಗ್ಲೂ ಕಾಣಿಸ್ಕೊಳ್ಳೋದ್ರಲ್ಲಿ ಇಲ್ಲ ಲುಕ್ಸ್ ನಾನು ಅಲ್ಲಿ ಯಾವಾಗ್ಲೂ ಉಲ್ಟಾ ಪುಲ್ಟಾ ಫಿಲ್ಮ್ ಮಾಡ್ತೀನಲ್ವಾ, ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ. ಡಾನ್ ಮಾಡೋ ಕಡೆ ಇಲ್ಲಿ ಸಾತ್ಕೂನ್ ಮಾಫ್ ಮಾಡ್ತಿದ್ದೀನಿ, ಇಲ್ಲಿ ಕ್ರಿಶ್ ಮಾಡ್ತಿದ್ದೀನಿ, ಇಲ್ಲಿ ನಾನು ಬರ್ಫಿ ಮಾಡ್ತಿದ್ದೀನಿ. ಐ ಲೈಕ್ ಡೂಯಿಂಗ್ ಡಿಫ್ರೆಂಟ್ ಫಿಲ್ಮ್ಸ್. ನಾನ್ ನಿಮ್ಗೆ ಹೇಳದ್ನಲ್ಲ ನನ್ನ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಚಿಕ್ಕದು ಅಂತ. ಸೇಮ್ ಟೈಪ್ ರೋಲ್ಸ್ ಮಾಡಿದ್ರೆ ಬೋರ್ ಸಿನಿಮಾ ಆಗೋಗ್ತೀನಿ. ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಯಾವತ್ತಾದ್ರೂ ಇಂಥ ಡೈರೆಕ್ಟರ್ ಸಿಕ್ಕಿದಾರ, ಇಂಥ ವ್ಯಕ್ತಿ ಇಂಥ ಮಾತಾಡ್ತಾ ಇದಾರಲ್ಲ, ಇವರ ಕುತ್ತಿಗೆ ಹಿಸ್ಕಿ ಸಾಯಿಸ್ಬೇಕು ಅನ್ಸೋರು? ಹಾ, ಒಂದ್ ಹೆಣ್ಮಗಳಾಗಿ ತುಂಬಾ ಸಲ ಆಗಿದೆ. ಆದ್ರೆ ನಾನಿವಾಗ ಹೇಳೋದಿಲ್ಲ, ನಾನು ಇದನ್ನೆಲ್ಲ ಮರ್ತ್ ಹೋಗ್ತೀನಿ. ಆದ್ರೆ ಆಗುತ್ತೆ, ತುಂಬಾ ಜನರ ಜೊತೆ ಆಗುತ್ತೆ. ಅಂಡ್ ಎಸ್ಪೆಷಲಿ ಯಾಕೆ ಅಂದ್ರೆ ನಾನು ಯಾವ್ದೇ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಂದ ಬಂದಿಲ್ಲ, ಮತ್ತೆ ನನ್ಗೆ ಯಾವ್ದೇ ಗಾಡ್ ಫಾದರ್ ಇಲ್ಲ ಈ ಇಂಡಸ್ಟ್ರಿಲಿ. ನೀವು ಯಾವಾಗ ಒಂದ್ ಒಂಟಿ ಹುಡುಗಿ ಆಗಿರ್ತೀರಲ್ಲ, ಅವಾಗ ತುಂಬಾ ಜನ ಯೋಚಿಸ್ತಾರೆ ಅವ್ರಿಗೆ ಫ್ರೀಡಮ್ ಈ ತರ ಏನೋ ಮಾತಾಡೋದಿಕ್ಕಿದೆ ಅಂತ. ಯಾಕಂದ್ರೆ ನನ್ಗೆ ಯಾರು ಸಪೋರ್ಟ್ ಮಾಡಕ್ ಇಲ್ವಲ್ಲ ಯಾರು ಮೇಲಿಂದ. ಸೊ ಆತರ ತುಂಬಾ ಸಲ ಆಗಿದೆ ನನ್ ಜೊತೆ. ಆದ್ರೆ ನನ್ ಪೇರೆಂಟ್ಸ್ ನನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದಾರೆ. ಯಾವತ್ತಾದ್ರೂ ಅನ್ಸಿದ್ಯಾ ಯಾವ್ದಾದ್ರೂ ಒಂದು ಘಟನೆಯಿಂದ ಸಿನಿಮಾನ ಬಿಡ್ಬೇಕು ಅಂತ ಇಲ್ಲ, ಅನ್ಸಿರೋದು? ನಾನ್ ಬಿಟ್ಟಿದ್ದೀನಿ, ಖಂಡಿತ ಬಿಟ್ಟಿದ್ದೀನಿ. ಆ ಡೈರೆಕ್ಟರ್ಸ್ ಜೊತೆ ಮತ್ತೆ ನಾನ್ ಕೆಲ್ಸ ಮಾಡಿಲ್ಲ, ಮತ್ತೆ ಸೆಟ್ಸ್ ಇಂದ ವಾಕೌಟ್ ಮಾಡಿದೀನಿ. ನನಗ್ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇದೆ. ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಒಬ್ರು ಡೈರೆಕ್ಟರ್ ಅವಶ್ಯಕತೆಗಿಂತ ಜಾಸ್ತಿ ಎಕ್ಸ್ಪೋಸ್ ಮಾಡೋದಕ್ಕೆ ಹೇಳಿದ್ರು, ಅನ್ನೆಸೆಸರಿಲಿ. ಮತ್ತೆ ನೀವು ಆ ಸಿನಿಮಾನ ಬಿಟ್ಟು ಹೊರಗೆ ಹೌದು. ಆ, ಏನಾಗಿತ್ತು ಅಂದ್ರೆ ತುಂಬಾ ಕೆಟ್ಟದಾಗ್ ಮಾತಾಡಿದ್ರು ನನ್ ಜೊತೆ. ಮತ್ತೆ ನಾನು ಹೊಸದಾಗಿ ಇಂಡಸ್ಟ್ರಿಗೆ ಬಂದಿದೆ. ಆ ಡೈರೆಕ್ಟರ್ ನನ್ ಡ್ರೆಸ್ ಡಿಸೈನರ್ ಹತ್ರ ಮಾತಾಡ್ತಾ ಇದ್ರು. ಮೋಸ್ಟ್ಲಿ ಅವ್ರಿಗೆ ಗೊತ್ತಿತ್ತೇನೋ ನಾನು ಅಲ್ಲೇ ನಿಂತಿದ್ದೆ ಅಂತ, ಆದ್ರೂ ಅವ್ರು ಕೇರ್ ಮಾಡ್ಲಿಲ್ಲ. ಅವ್ರಿಗೆ ನಾನು ಅಲ್ಲಿದ್ದೆ ಅಂತಾನೆ ಗೊತ್ತಿಲ್ದಿರ್ಬೋದು. ಅವರು ಡ್ರೆಸ್ ಡಿಸೈನ್ ಹತ್ರ ಹೇಳಿದ್ರು, ತುಂಬಾನೇ ಚೀಪಾಗೇನೋ ಹೇಳಿದ್ರು. ಏನಂದ್ರೆ ಡ್ರೆಸ್ ಎಷ್ಟ್ ಚಿಕ್ಕದಾಗಿರ್ಬೇಕು ಅಂದ್ರೆ ಎಲ್ಲಾರು ಬಂದು ಈ ಸಿನಿಮಾ ನೋಡ್ಬೇಕು, ಸಮಥಿಂಗ್ ಲೈಕ್ ದಾಟ್. ತುಂಬಾನೇ ಕೆಟ್ಟದಾಗೇನೋ ಹೇಳಿದ್ರು. ಸೊ ಅಷ್ಟೇ, ನನ್ ತಲೆ ಕೆಡ್ತು. ಮತ್ತೆ 2 ದಿನ ಶೂಟಿಂಗ್ ಆಗಿತ್ತು. ಐ ಡೋಂಟ್ ಥಿಂಕ್ ಆ ಡೈರೆಕ್ಟರ್ಗೆ ಇನ್ನೂ ಗೊತ್ತಿಲ್ಲ ನಾನು ಯಾಕೆ ಸಿನಿಮಾ ಬಿಟ್ಟೆ ಅಂತ. ಮತ್ತೆ ನೆಕ್ಸ್ಟ್ ಡೇ ನಾನ್ ಮನೆಗ್ ಹೋದೆ. ಮತ್ತೆ ಹೊಸದಾಗ್ ಸಿನಿಮಾಗ್ ಬಂದಿದ್ರಿಂದ ಅಷ್ಟ್ ದುಡ್ಡು ಇರ್ಲಿಲ್ಲ ಅನ್ಸುತ್ತೆ. ಆದ್ರೂ ನಮ್ಮಮ್ಮಂಗ್ ಹೇಳ್ದೆ ನಾನು, ಏನು ಅಂದ್ರೆ ಸೈನಿಂಗ್ ಅಮೌಂಟ್ ವಾಪಸ್ ಮಾಡಿ, 2 ಡೇಸ್ ಶೂಟಿಂಗ್ ಖರ್ಚು ಎಷ್ಟಾಗಿದೆ ಅದನ್ನೂ ವಾಪಸ್ ಮಾಡಿ, ಆಮೇಲೆ ನಾನ್ ಬಿಟ್ಬಿಟ್ಟೆ. ಐ ಥಿಂಕ್ ಒಂದ್ ವೇಳೆ ಅವ್ರ ಈ ಶೋನ ನೋಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ನಾನು ಅವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ. ಅದಾದ್ಮೇಲೆ ಅವ್ರ ಜೊತೆ ಕೆಲಸ ಮಾಡಿಲ್ಲ ನಾನು. ಮತ್ತೆ ಒಂದ್ ಮಾತನ್ನ ನನಗೂ ಹೇಳಿದ್ರಿ, ಏನೇ ಕೇಳೋದಿದ್ರು ನೈವಾಗ ಕೇಳಿ ಅಂತ. ರಜತ್ ಅವ್ರೆ, ಅದಂತೂ ನಿಮ್ ಬಗ್ಗೆ ನಮಗ್ ಗೊತ್ತಿದೆ. ನಾಜುಕಿಂದ ಕೇಳೋದಂತೂ ನಿಮಗ್ ಗೊತ್ತಿದೆ. ಮತ್ತೆ ಇತ್ತೀಚೆಗೆ ನಾನ್ ಕೇಳ್ಪಟ್ಟೆ ರೋಲ್ ಸಿಗ್ಬೇಕು ಅಂದ್ರೆ ಸೈಜ್ 0 ಇರ್ಬೇಕು ಅಂತ. ನಂದಂತೂ ಇಲ್ಲ, ನನ್ಗಂತೂ ಒಳ್ಳೆ ಫಿಲ್ಮ್ ಸಿಗ್ತಿದೆ. ಸೊ ಐ ಡೋಂಟ್ ನೋ. ಮತ್ತೆ ನೀವು ಅದಕ್ಕೋಸ್ಕರ ಏನು ಮಾಡೋದೂ ಇಲ್ಲ. ನಾನ್ ಕೇಳ್ಪಟ್ಟೆ ಪರೋಟಾನೂ ತಿಂತೀರಾ, ಮತ್ತೆ ಜಿಮ್ಗೆ ಹೋಗೋದಕ್ಕೂ ಹೆದರ್ಕೊಳ್ತೀರಾ ಅಂತ. ಹೆದರಿಕೆ ಇಲ್ಲ ಜಿಮ್ ಇಂದ, ನಾನ್ ಸ್ವಲ್ಪ ಲೇಜಿ ಇದ್ದೀನಿ ಜಿಮ್ಮಿನ ವಿಷಯದಲ್ಲಿ. ನಾನು ಐ ವರ್ಕ್ ಅ ಲಾಟ್. ಆಗ್ಲೇ ನೀವ್ ಹೇಳಿದ್ರಲ್ಲ ನಾನ್ ಗ್ರೀಡಿ, ಎಲ್ಲಾ ಸಿನಿಮಾ ಮಾಡ್ತೀನಿ ಅಂತ. ಸೊ ಏನಾದ್ರೂ ಒಳ್ಳೆ ಫಿಲ್ಮ್ ನನ್ನ ಹತ್ರ ಬಂದ್ರೆ, ಬೈ ಗಾಡ್ಸ್ ಗ್ರೇಸ್ ನನ್ನ ಹತ್ರ ಬಂದ್ರೆ, ನನ್ನಿಂದ ಆಗಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ವರ್ಷದಲ್ಲಿ 6 ಸಿನಿಮಾ ಮಾಡ್ತೀನಿ. ನಾನ್ ಮನೆಗ್ ಬಂದಾಗ ಐ ಆಮ್ ಸೋ ಟಯರ್ಡ್ ದಟ್ ಐ ಕಾಂಟ್ ಗೋ ಟು ದ ಜಿಮ್ ಅಂಡ್ ಐ ಡೋಂಟ್ ಲೈಕ್ ಟು ಆಲ್ಸೋ. ಸೊ ಹಾಗಿದ್ದಾಗ ನಂದೊಂದು ಎಕ್ಸ್ಕ್ಯೂಸ್ ಆಗೋಗುತ್ತೆ, ನಾನು ಎಷ್ಟು ಕೆಲಸ ಮಾಡ್ತೀನಿ. ಆಗ ನಮ್ಮಮ್ಮ ಹೇಳ್ತಾರೆ, ಇಟ್ಸ್ ಓಕೆ, ಬಂದ್ ಮಲ್ಕೋ, ಜಿಮ್ಗೆ ಹೋಗೋದೇನು ಬೇಡ. ಆಮೇಲೆ ನನಗೆ ಸ್ವಲ್ಪ ತಿನ್ಸ್ಬಿಡ್ತಾರೆ. ಅಂಡ್ ಐ ಲವ್ ಮೈ ಫುಡ್. ಯಾರು ಏನೇ ಹೇಳಲಿ ಪರವಾಗಿಲ್ಲ, ನಾನ್ ಪಂಜಾಬಿ, ನನಗೆ ನನ್ ಪರಾಠ ಅಂದ್ರೆ ತುಂಬಾ ಇಷ್ಟ. ಸೊ ಐ ಥಿಂಕ್ ಐ ಲೈಕ್ ಮೈ ಫುಡ್. ಮೆಟಬಾಲಿಕ್ಲಿ ನಾನು ತುಂಬಾ ಬ್ಲೆಸ್ಡ್. ದೋಸ್ತಾನ ಮಾಡ್ಬೇಕಾದ್ರೆ ಜಾನ್ ನಿಮ್ಗೇನು ಹೇಳಿಲ್ವಾ? ನೀವು ಯಾವ ಊಟ ಮಾಡ್ಬೇಕು, ಕಡಿಮೆ ಊಟ ಮಾಡ್ಬೇಕು, ಮತ್ತೆ ಎಕ್ಸರ್ಸೈಸ್ ಕೂಡ ಮಾಡ್ಬೇಕು? ಇಲ್ಲ, ಆಕ್ಚುಲಿ ಏನಾಗ್ತಿತ್ತು ಅಂದ್ರೆ, ಜಾನ್ ನನ್ಗೆ ಹೇಳ್ತಿದ್ದ, ಅವನು ಕುತ್ಕೊಂಡು ಸ್ಟೀಮ್ ಫಿಶ್ ತಿಂತಾ ಇದ್ದ ಉಪ್ಪಿಲ್ದೇನೆ. ಮತ್ ನಾನೊಂದ್ ಪಕ್ಕ ಕುತ್ಕೊಂಡು ಪಾಸ್ತಾ ತಿಂತಾ ಇರ್ತಿದ್ದೆ ಅಥವಾ ಪಿಜ್ಜಾ ತಿಂತಿರ್ತಿದ್ದೆ. ಅವನಿಗೆ ಎಷ್ಟು ಬೇಜಾರಾಗ್ತಿತ್ತು ಅಂದ್ರೆ ನಾನ್ ಪಿಜ್ಜಾ ತಿಂತಿದ್ದೀನಿ ಅಂತ. ಅದಕ್ಕೆ ಅವ್ನು ನನಗೆ ಹೇಳಕ್ ಪ್ರಯತ್ನ ಪಡ್ತಿದ್ದ, ಏನ್ ತಿಂತಿದ್ಯಾ ನೀನು, ನೋಡು ಒಂದಿನ ನಿನ್ ಕ್ಯಾಚಪ್ ಆಗುತ್ತೆ, ಅದು ಇದು. ಆವಾಗ ನಾನ್ ಹೇಳ್ತಿದ್ದೆ, ಹಾ ಆದಾಗ ನೋಡ್ಕೊಳ್ಳೋಣ ಅಂತ. ಇವಾಗ ಹೋಗೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಂತ. ಅವರು ನನಗೆ ಯಾವಾಗೆಲ್ಲ ಸಿಕ್ಕಿದ್ರು 1-2 ಲೆಸನ್ ಹೇಳ್ಬಿಟ್ಟು ಹೋಗ್ತಾರೆ, ಏನ್ ಹಾ, ತಿನ್ಬೇಕು ನನ್ಗೂ ಮತ್ತೆ ಏನ್ ಲೆಕ್ಚರ್ ಮಾಡ್ಬೇಕು ಕೊಡ್ತಿದ್ದ ಅಂತ. ಅವನು. ಎಷ್ಟು ತಿಂತ್ಯಾ, ಈಟ್ ಹೆಲ್ದಿ ಅದೆಲ್ಲ ನನ್ನಿಂದ ಯಾರು ಆಗಲ್ಲ. ಫಿಟ್ನೆಸ್ ಕಡೆ ಗಮನ ಕೊಡೋದಿಲ್ವೋ, ಯಾರು ಬಾಡಿ ಕಡೆಗೆ ಗಮನ ಕೊಡೋದಿಲ್ವೋ, ಯಾರು ಜಿಮ್ಮಿಗೆ ಹೋಗೋದಿಲ್ವೋ, ಎಕ್ಸರ್ಸೈಸ್ ಮಾಡೋದಿಲ್ವೋ ಅಂತ ಹುಡುಗಿ ಕತರೋಂಕೆ ಕಿಲಾಡಿ ತರದ ಶೋನ ಆಂಕರಿಂಗ್ ಮಾಡ್ತಾರೆ. ಯಾಕಂದ್ರೆ ನನ್ಗೆ ಐ ಥಿಂಕ್ ಎಜಿಲಿಟಿ ಮತ್ತೆ ಸ್ಪೋರ್ಟಿನೆಸ್, ಜಿಮ್ಗೆ ಇದಕ್ಕೆ ಸಂಬಂಧ ಇಲ್ಲ. ತುಂಬಾ ಜನ ಇದಾರೆ, ಅವ್ರ ಬಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಆದ್ರೆ ನಾನು ಅವ್ರನ್ನ 100 ಮೀಟರ್ ರೇಸ್ ಅಲ್ಲಿ ಸೋಲ್ಸ್ಬಲ್ಲೆ. ಅಥವಾ ನಾನು ತಲೆ ಕೆಳಗಾಗಿ ನಿಂತ್ಕೋಬಹುದು, ಮತ್ತವರು ನೆಲನೂ ಟಚ್ ಮಾಡದೇ ಇರ್ಬೋದು. ಸೊ ಅಜಿಲಿಟಿಗೆ ಜಿಮ್ಗೆ ಸಂಬಂಧ ಇಲ್ಲ. ನಾನು ತುಂಬಾ ಸ್ಪೋರ್ಟಿ ಆಗಿದ್ದೀನಿ ಮುಂಚೆಯಿಂದ. ಗೇಮ್ಸ್ ಆಡೋದು, ಬೋರ್ಡ್ ಆಡೋದು, ಇದೆಲ್ಲ ಮುಂಚೆಯಿಂದಾನು ನನ್ನಲ್ಲಿ ತುಂಬಾ ಇದೆ. ಸೊ ಐ ಆಮ್ ವೆರಿ ಎನರ್ಜೆಟಿಕ್ ಬೈ ನೇಚರ್.
ಸೊ ಅದೇ ಕಾರಣದಿಂದ. ಅಪಾಯಕಾರಿ ಆಟವನ್ನ ಆಡೋದಕ್ಕೆ ಅಕ್ಷಯ್ ಕುಮಾರ್ ಅವರಿಂದ ಟ್ರೈನಿಂಗ್ ತಗೊಂಡ್ರ ಏನಾದ್ರೂ ಲೆಸನ್ ಹೇಳ್ಕೊಟ್ರ ಅವರು? ಅವಶ್ಯಕತೆ ಬರ್ಲಿಲ್ಲ. ಅಪಾಯಕಾರಿ ಆಟ ಅಂದ್ರೆ ನನ್ಗಿಷ್ಟ. ಅಥವಾ ಅವ್ರ ಜೊತೆ ಕೂಡ ಆ ಕ್ಯಾಟಗರಿ ಬಗ್ಗೆ ಮಾತಾಡ್ಲಿಲ್ವಾ? ಇಲ್ಲ, ನಾನ್ ಮೋಸ್ಟ್ಲಿ ಆ ಕ್ಯಾಟಗರಿಲಿಲ್ಲ. ನನ್ಗೇನು ಪ್ರಾಬ್ಲಮ್ ಇಲ್ಲ ಅವರಿಂದ. ಪ್ರಿಯಾಂಕಾ ಚೋಪ್ರಾ ಅವರನ್ನ ಭೇಟಿ ಮಾಡಿದಾಗ ಈ ಪ್ರಶ್ನೆನ ಕೇಳಿ ಅಂತ ಸಾಕಷ್ಟು ಜನ ಹೇಳಿದ್ರು. ಟ್ರೈನ್ ಮೇಲೆ ಬೈಕ್ ನ ಸ್ಟಂಟ್ ಇತ್ತಲ್ಲ, ಅದನ್ನ ಪ್ರಿಯಾಂಕಾ ಚೋಪ್ರಾ ಅವರೇ ಮಾಡಿದ್ದ ಅಂತ. ಅಯ್ಯೋ, ಮೇಕಿಂಗ್ ನೀವು ಖತ್ರೋಕೆ ಖಿಲಾಡಿ ಮೇಕಿಂಗ್ ನೋಡಿ. ನೀವ್ ಪ್ಲೀಸ್ ಅದನ್ನ ತರ್ಸ್ಬಿಟ್ ನೋಡಿ. ನಾನ್ ಬೈಕ್ ಓಡಿಸ್ತಾ ಇದ್ದೆ. ಇಟ್ಸ್ ವೆರಿ ಡೇಂಜರಸ್. ಆಕ್ಚುಲಿ ನಾನು ಬೈಕ್ ಓಡಿಸೋದು ಡಾನ್ ಅಲ್ಲಿ ಕಲ್ತಿದ್ದು, ಫಸ್ಟ್ ಡಾನ್ ಅಲ್ಲಿ. ನನಗ್ ಬೈಕ್ ಅಂದ್ರೆ ತುಂಬಾ ಇಷ್ಟ. ಮತ್ತೆ ನನ್ಗೆ ಆ ಗೇರ್ ಬೈಕ್ ಓಡ್ಸಕ್ ಬರ್ತಾ ಇರ್ಲಿಲ್ಲ. ಸೊ ಅದನ್ನ ನಾನು ಡಾನ್ ಅಲ್ಲಿ ಕಲ್ತಿದ್ದೆ ಒಂದ್ ಸೀನ್ಗೋಸ್ಕರ. ಅದಿಲ್ ಕೆಲ್ಸಕ್ ಬಂತು. ಪೇರೆಂಟ್ಸ್ ಬೇಡ ಅನ್ಲಿಲ್ವಾ? ತಂದೆ ತಾಯಿ ಬೇಡ ಅನ್ಲಿಲ್ವಾ ಅಟ್ಲೀಸ್ಟ್ ಇದನ್ ಮಾಡ್ಬೇಡ ಅಂತ? ಅದಕ್ಕೆ ನಮ್ಮಪ್ಪ ನಾನ್ ಬ್ರೆಜಿಲ್ ಕರ್ಕೊಂಡೇ ಹೋಗ್ಲಿಲ್ಲ. ನಾನ್ ಹೇಳ್ದೆ, ಯಾಕಪ್ಪ ಅಷ್ಟ್ ದೂರ ಬರ್ತೀರಾ, ಏನ್ ಮಾಡ್ತೀರಾ? ಅವ್ರಿಗೆ ಗೊತ್ತೇ ಇರ್ಲಿಲ್ಲ ಟಿವಿಲ್ ನೋಡೋ ತನಕ. ನನ್ ತಾಯಿ ಬಂದಿದ್ರು, ಆದ್ರೆ ನಾನು ಅವ್ರನ್ನ ಶಾಪಿಂಗ್ ಕಳಿಸ್ಬಿಡ್ತಿದ್ದೆ. ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಐ ಸಾ ಯು ವಿತ್ ಕಾಫಿ ವಿತ್ ಕರಣ್. ಐ ಆಮ್ ಗೋನಾ ಜಸ್ಟ್ ಸೇ ಒನ್ ನೇಮ್. ಐ ಜಸ್ಟ್ ವಾಂಟ್ ಸೀ ಯು ಓ ಎಕ್ಸ್ಪ್ರೆಷನ್. ಗಾಡ್, ಸ್ಟಾಪ್ ಇಟ್ ಶಾರುಖ್ ಖಾನ್. ಪ್ಲೀಸ್. ನಾನ್ ಮೊದ್ಲೇ ಕಣ್ಮುಚ್ಕೊಂಡ್ಬಿಟ್ಟಿದೀನಿ. ಪ್ಲೀಸ್ ಮ್ಯಾಮ್, ಅಟ್ ಲೀಸ್ಟ್ ಒನ್ಸ್. ಇಲ್ಲ, ಶಾರುಖ್ ಖಾನ್. ನೆಕ್ಸ್ಟ್ ಟಾಪಿಕ್. ಅಯ್ಯೋ ಶಾರುಖ್ ಖಾನ್. ಅಯ್ಯೋ, ಸ್ಟಾಪ್ ಇಟ್. ಒಂದ್ಸಲಿ ಮ್ಯಾಮ್ ಇವಾಗ. ಪ್ಲೀಸ್. ಅಲ್ಲ, ಶಾರುಖ್ ಇಂದ ಅಂತ ಪ್ರಾಬ್ಲಮ್ ಇಲ್ಲ. ಸರ್, ಅವರು ಆ ಲಿಸ್ಟ್ ಅಲ್ಲಿ ಇದಾರೆ. ನಿಮ್ಗೇನ್ ಗೊತ್ತು? ಯಾರಿಗೂ ಗೊತ್ತೇ ಇಲ್ಲ. ಓಕೆ. ಅದೇ ಆ ಮಾತಾಡ್ದೇ ಇರೋರ್ ಲಿಸ್ಟ್ ಅಲ್ಲಿ. ಅವ್ರ ಮುಂದೆ ಮಾತೇ ಬರಲ್ಲ, ಅದ್ ಬೇರೆ ವಿಷಯ. ಆದ್ರೆ ಪಬ್ಲಿಕ್ ಮುಂದೆ ಅಂತೂ ನೀವು ಅವರ ಮಿಮಿಕ್ರಿನ ಮಾಡ್ತೀರಾ? ಹಾ, ಅವ್ರ ಪರ್ಮಿಷನ್ ತಗೊಂಡು. ನಾನು ಅವ್ರನ್ನ ಕೇಳಿದ್ದೆ ಮುಂಚೆನೆ, ನೋಡಿ ನಾನು ಇದನ್ ಮಾಡ್ಬೇಕು ಅಂತಿದ್ದೀನಿ, ಇಸ್ ಇಟ್ ಓಕೆ ಅಂತೆಲ್ಲ. ಅವ್ರಂದ್ರು ಹಾ ನಿನ್ಗಂತೂ ಸಾತ್ಕೂನ್ ಮಾಫ್ ಇದೆ ಅಂತ. ಪ್ರಿಯಾಂಕಾ, ನಾವು ನಿಮ್ಮನ್ನ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ. ಮತ್ತೆ ಒಳ್ಳೆ ವಿಚಾರ ಏನು ಅಂತಂದ್ರೆ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನ ಕೊಟ್ಟಿದ್ದೀರಾ, ಮನಸ್ಫೂರ್ತಿಯಾಗಿ ಉತ್ತರವನ್ನ Thank you. ಕೊಟ್ಟಿದ್ದೀರಾ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಕೇಳೋಣ ಆಪ್ಕೆ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ, ಇವತ್ತಿನ ಮೊಕದ್ದಮೆಯ ಮೇಲೆ. ಸಾಕಿವಾಗ 2 ಲೈನ್ ಆಯ್ತಲ್ಲ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಜನತೆಯ ಪರವಾಗಿ ಮೊಕದ್ದಮೆಯನ್ನ ನಡೆಸಿದ್ವಿ ಪ್ರಿಯಾಂಕಾ ಚೋಪ್ರಾ ಅವರ ಮೇಲೆ. ನಾವು ಅವ್ರ ಮೇಲೆ ಆರೋಪ ಹೊರಿಸಿದ್ವಿ, ಅವರ ಅಪರಾಧಗಳ ಬಗ್ಗೆ, ಅವರ ಚೀಟಿಂಗ್ ನ ಬಗ್ಗೆ, ಅವರ ಕಳ್ಳತನದ ಬಗ್ಗೆ, ಅವರ ಆರೋಗೆನ್ಸ್ ನ ಬಗ್ಗೆ. ಪ್ರಿಯಾಂಕಾ ಅವರು ಮುಚ್ಚು ಮರೆ ಮಾಡದೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರವನ್ನ ಕೊಟ್ಟಿದ್ದಾರೆ. ಆಪ್ಕೆ ಅದಾಲತ್ನಲ್ಲಿ ಈಗ ಸಮಯ ಬಂದಿದೆ ಇವತ್ತಿನ ಮೊಕದ್ದಮೆಯ ಬಗ್ಗೆ, ಇವತ್ತಿನ ಜಡ್ಜ್ ಸೋನಲ್ ಕಾಲ್ರಾ ಅವರ ತೀರ್ಪನ್ನ ಕೇಳೋದಕ್ಕೆ. ಪ್ರಿಯಾಂಕಾ, ನೀವು ಫಿಲಂ ಇಂಡಸ್ಟ್ರಿಯ ಯಾವ ತರದ ಆಕ್ಟ್ರೆಸ್ ಅಂದ್ರೆ ಸೌಂದರ್ಯದ ಜೊತೆಗೇನೆ ಬುದ್ಧಿಶಕ್ತಿಯನ್ನು ಕೂಡ ಉಪಯೋಗಿಸ್ಕೊಂಡು ಕೆಲಸ ಮಾಡುವಂತವ್ರು, ಮತ್ತೆ ಸಾಮರ್ಥ್ಯ ಇರೋಂತವ್ರು. ಮತ್ತೆ ನೀವು ರಜತ್ ಅವರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಕೊಡ್ತಾ ಹೋದ್ರೆ ನೀವು ನಿರಪರಾಧಿ ಅಂತ ಸಾಬೀತಾಗತ್ತೆ. ಈ ಅದಾಲತ್ ಅಂತೂ ನಿಮ್ಮನ್ನ ನಿರಪರಾಧಿ ಅಂತ ಒಪ್ಕೊಳ್ಳೋದಿಲ್ಲ. ಆದ್ರೆ ಈ ಪ್ರಶ್ನೆಗಳಿಂದ ನಿಮ್ಮನ್ನ ಬಿಡುಗಡೆ ಮಾಡಲಾಗತ್ತೆ. ಮತ್ತೆ ಒಂದು ಶಿಕ್ಷೆಯ ರೂಪವಾಗಿ ಈ ಅದಾಲತ್ ಬಯಸತ್ತೆ, ಇಲ್ಲಿರೋ ತುಂಬಾ ಜನಗಳಿಗೆ ಗೊತ್ತಿಲ್ಲ ನಿಮ್ಮ ಪ್ರತಿಭೆ ಏನು ಅಂತ. ನಿಮ್ಗೆ ಗೊತ್ತಿಲ್ಲ, ಪ್ರಿಯಾಂಕಾ ಅವರು ಒಂದು ಹಾಡನ್ನ ತಮ್ಮ ವಿಸಲ್ ಮೂಲಕನೇ ಹೇಳ್ತಾರೆ ಅಂತ. ಅದ್ರ ಜೊತೆಗೆ ಯಾವ ಹಾಡ್ ವಿಸಿಲ್ ಮಾಡ್ಲಿ? ಸಾಕಿವಾಗ 2 ಲೈನ್ ಆಯ್ತಲ್ಲ. ಆಪ್ಕೆ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ನಡೆಸಿದ್ದು ಪ್ರಿಯಾಂಕಾ ಚೋಪ್ರಾ ಅವರ ಮೇಲೆ. ಅವರ ಮುಂದಿನ ಯಶಸ್ಸಿಗೆ ನಾವು ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ. ಅವರ ಕಮಿಟ್ಮೆಂಟ್ಗಳಿಗೆ ಇದೇ ರೀತಿಯಾಗಿ ನೀವು ಎಂಟರ್ಟೈನ್ ಮಾಡ್ತಾ ಇರಿ, ಸಾಕಷ್ಟು ಪಾಪ್ಯುಲಾರಿಟಿಯನ್ನ ಗಳಿಸ್ಕೊಳ್ಳಿ ಅಂತ ಹೇಳಿ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಮತ್ತೊಮ್ಮೆ ಭೇಟಿಯಾಗೋಣ ಮತ್ತೊಬ್ಬರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.